ಕನ್ನೆಯಲ್ಲವತರಿಸುವ ಅನಾದಿ ರಾಗದ ಪ್ರತಿಮೆ. ಆಹಾಹಾ, ಅಲೌಕಿಕ ಸಖಿಯೇ, ಮುಂಗೈ ಮೇಲೆಯೇ ಅಮೂರ್ತ ಕುಳಿತವೋ ಅರಗಿಣಿಯೇ, ಅಸಂಭಾವ್ಯ ಸಂಭಾವ್ಯವಾದೊಂದು ನಿಮಿಷ ಅನಿಮೇಷ, ವೇಷವೆಲ್ಲವ ಕಿತ್ತು ಬಿಸುಟ ಅಂತರ್ಮೂಲದ ಅಮೂಲ್ಯ ಹಾಸ. ಚಿಂತಾಮಣಿಯನ್ನು ಹಿಡಿದು ಬಯಸುತ್ತಿದ್ದ ಅರಸುತ್ತಿದ್ದ ನನ್ನ ಆ ಇನ್ನೊಂದು ಮುಖ, ಸ್ತ್ರೀ ಮುಖ, ಮಕಮಲ್ಲು ಮಡಿಕೆ ಬಿಚ್ಚಿದರೆ ಕಾಣುವ ಸೂಕ್ಷ್ಮ ಸೂಕ್ಷ್ಮ ರೇಖೆಗಳಲ್ಲಿ ರೂಪುಗೊಂಡಂತೆ ಕಾಣುವ ಚಹರೆ. ಕನ್ನಡಿಯಲ್ಲಿ ನಾ ಕಂಡ ನನ್ನದೇ ಆದ ಹೊಸ ಮುಖ. ಯಾರು, ಹೆಸರೇನು, ಕುಲ ಗೋತ್ರ ಯಾವುದು ಎಲ್ಲಿ ಗೊತ್ತಿರಲಿಲ್ಲ, ಗೊತ್ತಾಗಲಿಲ್ಲ. ಅರ್ಧ ಗಂಟೆಯ ಕಾಲ ಒಳಗುಗಳ ಸಂವಾದ, ವಿಷಾದಭರಿತ ಸಂತೋಷದ ಹಂಸಪಾದ. ಮಾನಸ ಸರೋವರದಲ್ಲಿ ಅರಸಂಚೆ ಕಂಡಿತ್ತು ತನ್ನದೇ ಆದ ಆ ಇನ್ನೊಂದು ಮುಖವ. ಮತ್ತೆ ವಿರಹದ ಸುದೀರ್ಘ ಅಂತ್ಯವಿಲ್ಲದ ರಾತ್ರಿ, ದೀಪವಿಲ್ಲದ ದೀವಿಯಲ್ಲಿ ಸೆರೆಮನೆಯೊಳಗೆ ಕಂಬ ಸುತ್ತುವ ಪುರೋಗಮನ ಸ್ಥಿತಿ. ಅಲ್ಲಲ್ಲಿ ಏನನ್ನೋ ಹುಡುಕುತ್ತ ಕಂಡಂತಾಗಿ ಕಾಣದೆ ಬೇಯುವ ಫಜೀತಿ. ಪ್ರತಿಮುಖದ ಹಿಂದೆ ಒಂದೊಂದು ಅಪ್ರತಿಮ ಲೋಕ, ಸ್ವಸಂಪೂರ್ಣ ಎಂದುಕೊಳ್ಳುತ್ತಲೇ ಒಂದನ್ನೊಂದು ಬಯಸಿ ಬೇಯುತ್ತಿರುವ ನಡುಗಡ್ಡೆಗಳ ಪ್ರತಿಯೊಂದು ಬದುಕಿಗೂ ಈ ಕರಿ ನೀರಲ್ಲಿ ಜನ್ಮ ಟಾಪು. ಜೈಲರನ ಮೇಲ್ವಿಚಾರಣೆಯಲ್ಲಿ ಆಗಾಗ ಅತ್ತಿತ್ತ ದೋಣಿ ಸಂಚಾರ. ಒಂದು ನಡುಗಡ್ಡೆಯಿಂದ ಇನ್ನೊಂದಕ್ಕೆ ಜಿಗಿದು ಹಾರಿ ಈಜಾಡಿ ಪಾರಾಗಿ ಬದುಕಿ ಉಳಿಯುವ ಬಂಟರಿದ್ದರೂ ಸಿಕ್ಕುವುದೆಲ್ಲ ಪರಕೀಯ. ಅಕಸ್ಮಾತ್ತಾಗಿ ತನ್ನ ಇನ್ನೊಂದರ್ಧ, ಎಲ್ಲಾದರೂ ಕ್ಷಣಾರ್ಧ ಸಿಕ್ಕಿದವನೇ ಕೃತಾರ್ಥ, ಭಾಗ್ಯವಂತ. ಮತ್ತೆ ಯಾವಾಗ ಮರುಭೇಟಿ, ಕಣ್ಣುಗಳ ಸಮ್ಮಿಲನ, ಮೌನದ ನಿಗೂಢ ಗಂಭೀರ ಸಂವಾದದ ಚಟಾಕಿ. ಆತ್ಮೀಯ ದೀವಿಗೆ ಮತ್ತೆ ಬರಬಲ್ಲೆನೆ, 7 ಕಡಲುಗಳ ದಾಟಿ ಬಂದರೂ ಕೂಡ ದೊರೆಯುವುದೇ ಹೇಳು ಈ ಇಂಥ ಸರಿಸಾಟಿ.